ಸೊ ಇವಾಗ ನಾವು ಪ್ರ್ಯಾಂಕ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಗೊತ್ತಾಗಿಲ್ವ ಇನ್ನು ಗೊತ್ತಾಗಿದ್ರೆ ಹೇಳ್ತಿರ್ಲಿಲ್ವಾ? ಕೇಳಿದ್ನೆ ಕೇಳ್ತಾ ಇದ್ರು ಅಲ್ಲಿ ಸಿಕ್ಕಾವ್ರೆ ಅಲ್ವಾ ನಮ್ಗೆ ಅವಾಗಿಂದ. ಅವು ಪೊರೆ ಬೇರೆ ಐತೆ ಕಣ. ಏನ್ ಹಾಕಿಲ್ಲ, ಬರೀ ಡೈಪರ್ ಹಾಕಿಲ್ತಿಯದಷ್ಟೇ. ಲೇ ಏನೋ ನಿನ್ ಲೇ ಮಾನಮ್ಮರಿ ತೆಗಿಯಕ್ಕೆ ಹುಟ್ಟಿದ್ಯಲ್ಲ ಅದನ್ನೆಲ್ಲ. ನಂಗೆ ಇವಾಗ ಅಲ್ಲಿ ಕಚ್ತಾ ಇದೆ, ಏನು ಮಾತಾಡಿ ಅಂತ ಹೇಳಿದ್ರೆ ದೇವರನ್ನೇ ಟ್ರಿಗರ್ ಮಾಡ್ತಾ ಇದ್ದೆ. ಮಳೆ ಮಧ್ಯಾಹ್ನನೇ ಈ ಪಾಟಿ ಮಳೆ ಇರ್ಬೇಕು ಕಷ್ಟ ಐತ್ ಕಣೋ. ಯಾಕೆ ಎಲ್ಲ ಗುಂಡಿ ಎಲ್ಲ ಕಿತ್ತೆಲ್ಲ ಸುಮ್ಮನೆ ಇದು ಮಾಡಿರ ಜಮೀನೆಲ್ಲ ಹಾಳು ಮಾಡ್ತಾ ಇದ್ದೆ. ನಮಸ್ಕಾರ ಬಾಸು ನಾನಿವತ್ತು ಚಾಲೆಂಜ್ ಮಾಡ್ತಾ ಇರೋದು 24 ಗಂಟೆ ಈ ಗುಂಡಿಲಿರಬೇಕು. ನನ್ನ ಕೈಲಿ ಆಗುತ್ತಾ ಏನೋ ತಿಳಿಯೋಣ. ಜೀವಂತ ಶವವಾಗಿ ನಾನು 24 ಗಂಟೆ ಈ ಗುಂಡಿಲಿರಬೇಕು. ಇಲ್ಲಿ ತನಕ ಮಣ್ಣು ಮುಚ್ತಾರೆ, 24 ಗಂಟೆ ಇರೋಕ್ಕಾಗುತ್ತಾ ಇಲ್ವಾ ಏನೋ ತಿಳಿಯೋಣ. ನೋಡೋಣ ಎಷ್ಟವ್ರು ಇರ್ತೀನಿ ಅಂತ. ಸೊ ಇವಾಗ ಟೈಮ್ ಬಂದು 12:19 ಆಗಿದೆ. 12:19 ನೋಡೋಣ ಎಷ್ಟೊತ್ತು ಇರ್ತೀನಿ ಅಂತ. ಏನು ಬಾಸು ಇದು ಹಿಂಗೈತೆ, ಕಲ್ಲುಗಳು ಈ ಪಾಟಿ ಐತೆ. ಸುಸು ಮಾಡಿ ಬಂದ್ಬಿಡ್ಲಾ? ಸೊ ಈಗ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾನೆ ಮಣ್ಣು ಮುಚ್ಚೋಕೆ. ಅವನಿರೋದೇ ಒಬ್ಬ, ಎಷ್ಟು ಬೇಗ ಮುಚ್ತಾನೆ ನೋಡೋಣ. ಇಷ್ಟಿಷ್ಟಪ್ಪ ಆಯ್ತಲ್ಲ. ಈ ಮಣ್ಣು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ದಪ್ಪ ಮಣ್ಣಿನ ಕಲ್ಗಳಿದೆ. ಸೊ ಅದರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಅಂಡ್ ನನ್ನ ಬಾಡಿ ವೆಯ್ಟ್ ಜೊತೆಗೆ ಮಡ್ ವೆಯ್ಟ್ ಕೂಡ ಗ್ರಾವಿಟಿ ಪುಲ್ ಮಾಡುತ್ತೆ. ಆದ್ರೆ ಇವತ್ತು ನನ್ನ ಕಾಲ್ ಕತೆ ಗೋವಿಂದ ಬಾಸು, ಯಾಕಂದ್ರೆ ನನ್ನ ಬಾಡಿ ವೆಯ್ಟ್ ಜೊತೆಗೆ ಮಡ್ ವೆಯ್ಟ್ ಕೂಡ ಬೀಳುತ್ತೆ. ಅದನ್ನು ಸಹ ತಡಿಬೇಕು ನನ್ನ ಕಾಲು. ಅಂಡ್ ತುಂಬಾ ಹೊತ್ತಿದ್ರೆ ನೆಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ, ಬ್ಯಾಕ್ ಪೇನ್ ಸಹ ಬರ್ಬೋದು. ತುಂಬಾನೇ ಕಷ್ಟ ಇದೆ ಬಾಸು ಈ ಚಾಲೆಂಜು. ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಇನ್ನೊಂದೇನು ಭಯ ಅಂದ್ರೆ 500 ಮೀಟರ್ ಹಿಂದೆ ದೂರದಲ್ಲಿ ಒಂದು ಹಾವಿನ ಪೊರೆ ಬೇರೆ ನೋಡಿದೆ, ಅದೊಂದು ಬೇರೆ ಭಯ. ಬೇರೆ ಜಾಗದಲ್ಲಂತೂ ಮಾಡೋಕ್ಕಾಗಲ್ಲ, ನಂಗೆ ಇರೋದೇ ಇದೊಂದು ಜಾಗ. ನೋಡಬೇಕು ಏನಾಗುತ್ತೆ ಅಂತ. ಒಂದು ಕಡೆ ಭಯ ಬೇರೆ ಆಯ್ತೈತೆ. ಕಾಲ್ ಎತ್ಬೇಡ, ಕಾಲ್ ಮೇಲೆ ಬಿದ್ದರೆ ಅಯ್ಯೋ ನಿಧಾನ ಕಣೋ, ಕೈ ನಿಧಾನಕ್ಕೆ ಯಾಕೆ ಅಂದಂಗೆ ಬಾಸು ನಾವೀ ಚಾಲೆಂಜ್ ಮಾಡೋಕ್ಕೆ ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ, ನಮ್ಮ ನೇಟಿವ್ಗೆ. ಬಿಕಾಸ್ ಬೆಂಗಳೂರಲ್ಲಿ ಇಂಥ ಜಾಗ ಎಲ್ಲೂ ಸಿಗಲ್ಲ, ಸಿಕ್ಕಿದ್ರೂ ಸ್ವಲ್ಪ ಕಷ್ಟನೇ ಇಂಥ ಚಾಲೆಂಜ್ ಮಾಡೋಕ್ಕೆ. ಸೊ ಊರಿಗೆ ಬಂದಿದ್ದೀವಿ, ಅದು ಬೈಕಲ್ಲಿ. ನಂಗೆ ಹಾಕಕ್ಕಲ್ಲ, ನಾನೊಬ್ಬನೇ ಹೆಂಗೆ ತೆಗಿಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅರ್ಧ ಗುಂಡಿನ ಮುಚ್ಚಿಲ್ ಬಂದು ನಮ್ಮ ಬಾಡಿ ಗಿಡಿ ತೋರಿಸ್ಬೇಡಪ್ಪ ಆಮೇಲೆ ವೀಡಿಯೋದಲ್ಲಿ. ನಿಮ್ಮ ಮನೇಲಿ ಗೊತ್ತಾ ಈ ಥರ ಮಾಡ್ತಾ ಇದೆಯಾ ಅಂತ? ನೋ, ಮನೇಲಿ ಗೊತ್ತಾದರೆ ಮೆಟ್ಟನಲ್ಲಿ ಹೊಡಿತಾರೆ. ಇರೋ ವಾಟ್ಸಪ್ ಮಾಡ್ತೀನಿ ಅಂಕಲ್ಗೆ. ಅಂಕಲ್ ನೋಡಿ ನಿಮ್ಮ ಮಗ ಏನೇನು ಕೆಲಸ ಮಾಡ್ತಾನೆ. ಅಪ್ಪ ಅಮ್ಮ ಅಂತ ಇರೋದು ಯಾಕೋ ಮನೇಲಿ ಹೇಳ್ಬಿಟ್ಟು ಬರೋಕ್ಕೆ ನಿಂಗೆ ಇಷ್ಟ ಬರೋದಿಕ್ಕ? ಅದೇ ಹಿಂಗೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಮೆಟ್ಟು ತೊಗೊಂಡು ಹೊಡಿತಾರೆ. ಏನು ಅಲ್ಲೇ ಮುಚ್ಕೊಂಬಿಡು ಮತ್ತೆ ಮನೆಗೆ ಬರಬೇಡ ಅಂತಾರೆ. ಇಲ್ಲಿ ತನಕ ತುಂಬೋಕ್ಕೇನೆ 1.5 hour ಆಯಿತು. ಇರೋದೇ ಒಬ್ಬ, ಅದಕ್ಕೆ ಲೇಟು. ಮತ್ತೆ ಏನು ಗೊತ್ತಾ, ಇಷ್ಟೆಲ್ಲ ಕಷ್ಟಪಡ್ತೀವಿ ಆದರೆ ರೀಚೇ ಸಿಗಲ್ಲ. ಬರೀ ಡಬಲ್ ಡಿಜಿಟ್ 3 ಡಿಜಿಟ್ ವ್ಯೂಸೇ ಬರುತ್ತೆ. ಯಾಕೆ ಅಂತ ನಿಜ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ಬಿಡುತ್ತೆ ಬಸ್ಸು. ಗೊತ್ತು ಇದು ಸ್ಟಾರ್ಟಿಂಗ್ ಅಂತ, ಬಟ್ ಸ್ವಲ್ಪ ಜನ ಏನೂ ಕಷ್ಟಪಡ್ದೇನೆ ಫೇಮಸ್ ಆಗೋಯ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಪರವಾಗಿಲ್ಲ. ಬಟ್ ನನಗೇನು ಹೊಟ್ಟೆ ಕೆಚ್ಚಿಲ್ಲ ಸರಿನಾ ಅವ್ರ ನೋಡಿ. ಜೊತೆಗೆ ನಮ್ಮಂಥ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಗ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಆಯಿತಾ, ಇನ್ನೂ ಹೆಚ್ಚು ಕಂಟೆಂಟ್ನ ಕೊಡೋಕೆ. ರೀಚ್ ಸಿಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ ಸುಮಾರು ಕಾಂಟೆಂಟ್ ಕ್ರಿಯೇಟರು ಡಿಮೋಟಿವೇಶನ್ ಆಗಿ ವಿಡಿಯೋ ಮಾಡೋದೇ ಬಿಟ್ಬಿಟ್ಟವ್ರೆ ಗೊತ್ತಾ. ಬಟ್ ಅವ್ರಿಗೆಲ್ಲ ಹೇಳೋದು ಒಂದೇ, ನಾನು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ ಅಂತ. ಬಿಕಾಸ್ ಈಗ ಚಿಕ್ಕ ಚಾನಲೇ ಇರ್ಬೋದು, ಬಟ್ ಮುಂದೊಂದು ದಿನ ದೊಡ್ಡ ಚಾನಲ್ ಆಗಿ ಮಾಡುತ್ತೆ. ನೋಡಿ, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು, ಬಟ್ ರೀಚ್ ಸಿಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜನರಿಗೆ ನಾನು ಮಾಡೋ ಕಾಂಟೆಂಟು ಇಷ್ಟ ಆಗ್ತಾ ಇದೆಯೋ ಇಲ್ವೋ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಗೊತ್ತು ಬಾಸು ಇದು ಸ್ಟಾರ್ಟಿಂಗ್ ಅಂತ, ರೀಚ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ 2 ಡಿಜಿಟ್ 3 ಡಿಜಿಟ್ ವ್ಯೂ ಸಿಕ್ಕಿದ್ರೆ ಬೇಜಾರಾಗಲ್ವಾ ಹೇಳಿ? ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ವಿಡಿಯೋ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಡುತ್ತೆ ನಂಗಂತೂ ನಿಜ. ಬಟ್ ಆದ್ರೂ ಕನ್ಸಿಸ್ಟೆನ್ಸಿನ ಬಿಡಬಾರ್ದು ಅಂತ ಫಾಲೋ ಮಾಡ್ತಾ ಇದೀನಿ. ಬಿಕಾಸ್ ನಮ್ದು ಒಂದಿನ ಬರುತ್ತೆ, ಆ ದಿನಕ್ಕೋಸ್ಕರ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದೀನಿ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸಾಕದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ. ನೋಡ್ರಿ 2:34. ಅಲ್ಲ, ನಾನು ಬ್ಯಾಡ್ ಲಕ್ಕ ಇಲ್ಲ ಗುಡ್ ಲಕ್ಕ, ಇವತ್ತೇ ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಏನಾಗುತ್ತೋ ಗೊತ್ತಿಲ್ಲ. ಹತ್ತಿ ಎಲ್ಲಿಡ ಮುಗ್ಗಿಡ್ಲಾ? ಸಾಯಿಸ್ಬಿಟ್ರು ನನ್ನ. ಅದೇ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ಯಾ, ಇನ್ನೇನು ಮುಕ್ಕಲ್ ದಾರಿ. ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದರೆ ಅದನ್ನು ಡೈಜೆಸ್ಟೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಕೈಗಳು ಹೆಂಗೆ ನೋಯ್ತೈತೆ ಅಂದರೆ ಈಗಲೇ ಈ ಪಾಟಿ ನೋಯ್ತೈತೆ. ಅಲ್ಲಾಡ್ಸೋಕ್ಕೆ ಆಯ್ತಾ ಇಲ್ಲ.
ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತೆ. ಮಳೆ ಮಳೆ ಅಲ್ಲಿ ನೋಡ ಹನಿ ಆಗ್ತೈತಲ್ಲ. ಮಳೆ ಬಂತು. ಛತ್ರಿ ತಗೊಂಬ. ಛತ್ರಿ ಬೇಕಲ್ಲ. ಮಧ್ಯಾಹ್ನಕ್ಕೆ ಮಳೆ ಬರ್ತೈತಲ್ಲಪ್ಪ ದೇವ್ರೇ, ಮಳೆ ನಿಲ್ಸು. ಮಳೆ ಜೋರಾಗಿ ಬಂದರೆ ಅಷ್ಟೇ ಕತೆ ಮುಗೀತು. ಕಣ್ಣ ಜುಮ್ ಹೊಡಿತೈತೆ. ಜುಮ್ ಜುಮ್ಮಯ್ಯ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಆದರೆ ಮಳೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮಣ್ಣಲ್ಲಿರೋ ಇರುವೆಗಳು ಕೈಗಳೆಲ್ಲ ಕಚ್ತಾ ಇದೆ, ಎಲ್ಲೆಲ್ಲೋ ಕಚ್ತಾ ಇದೆ, ಹೇಳ್ಕೊಳಕ್ಕಾಯ್ತಾ ಇಲ್ಲ. ಇದ್ಯಾವುದೋ ಮಳೆಯಲ್ಲ, ಮಧ್ಯಾಹ್ನನೇ ಹಿಂಗೆ ಅಲ್ಲ. ನಾನು ಬಿಸಿಲಿಲ್ಲ ಅಂತ ಖುಷಿ ಪಟ್ರೆ ಇವಾಗ ಮಳೆ ಬರತೈತಲ್ಲ. ಈ ಕಡೆ ಹತ್ತಿ ಇದಾಯ್ತೈತೆ. ಏನೈತೆ ಇದೆ ಈ ಕಡೆ ಹತ್ತಿ ನೀಟಾಗಿ ಹಾಕಿಲ್ಲ ನೀನು. ತಿರ್ಗೋ ಈ ಕಡೆಪ್ಪ. ಒಳಗಡೆ ಹಾಕ, ಏನಾಗಲ್ಲ. ಏನಿದು ಫಸ್ಟ್ ಛತ್ರಿ ಇನ್ನೇ ನಾನು ಹಿಂಗೆ ಕೊನೆ ತನಕ ಇಟ್ಕೊಂಡು ಕೂತ್ಕೊಳ್ಳ. ನೀನು ಹಿಡ್ಕೊಂಡು ಕುತ್ಕೊಂಡ್ಬಿಡು. ಆಗಲ್ಲ, ಬಿಡೋಯ್ತ ಛತ್ರಿ. ಇಲ್ಲ ಕ್ಯಾಮ್ರಾಗೆ ಬೇಕಾ? ಇಲ್ಲ ಮತ್ತೆ. ಬೇಡ ಬೇಡ. ಓ ಮೂಗು ಕರಿತೈತ್ಲೋ. ನಗ್ತಾ ಐತಲ್ಲೇ, ಮೂಗು ಕರಿತೈತೆ ಅಂದ್ರೆ. ಯಾವ ಕಡೆ? ಸ್ವಲ್ಪ ಮೇಲ್ಗಡೆ ರೈಟಿಗೆ. ಈ ಕಡೆ. ಈ ಕಡೆ. ಅಲ್ಲಿ ನೆಕ್ಸ್ಟ್ ಇರೋದು ಬೆಂಗಳೂರಿಗೆ ಹೋಗೋದು ಹೆಂಗೆ? ಇಲ್ಲ ನಿಂಗೆ ಮಣ್ಣಾಗ್ಬಿಟ್ಟೈತೆ ಇದೆಲ್ಲ. ಸಾಂಗ್ ಯಾಕೆ ಕಾಪಿರೈಟ್ಸ್ ಬರುತ್ತೆ ಸಾಂಗ್ ಹಾಕಿದ್ರೆ. ಮಳೆ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾ ಬಂತು ಬಾಸು. ನನಗಂತೂ ಒಂದು ಕಡೆ ಭಯ ಆಗ್ತಾ ಇತ್ತು, ಎಲ್ಲಿ ತುಂಬ ಜಾಸ್ತಿ ಬಂದ್ಬಿಡುತ್ತೆ, ಜೋರಾಗಿ ಎಲ್ಲಿ ಮಳೆ ಬಂದ್ಬಿಡುತ್ತೆ ಅಂತ. ಮಳೆ ಜೋರಾಗಿ ಬರಬಾರ್ದು, ಮಳೆ ನಿಂತೋದ್ರೆ ಸಾಕು. ಮಧ್ಯಾಹ್ನ ಹಿಂಗೆ ಹೋಯ್ತಾಯ್ತಲ್ಲಪ್ಪ ಮಳೆ. ನನ್ನ ಬ್ಯಾಡ್ ಲಕ್ಕು ಏನೋ ಗೊತ್ತಿಲ್ಲ, ಮಳೆ ಹನಿತೈತೆ. ಏನಾಗುತ್ತೋ ಎತ್ತಾಗ ಗೊತ್ತಿಲ್ಲ. ಇದು ಮುಚ್ಚೋ, ಕ್ಯಾಮ್ರಾ ಹೋಯ್ತು ನಂದು. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಒಂದು ಓಪಿತ್ತು ಮಳೆ ನಿಲ್ಬೋದೇನೋ ಅಂತ. ಬೇಡ, ನನಗೆ ಈ ಮಳೆ ಯಾಕೆ ಬಂತು ಅಂತ ನನಗೆ ಉರಿತಾಯ್ತಲ್ಲಿ. ಈಗ ಹೆಂಗೋ ಟೈಮ್ ಪಾಸ್ ಮಾಡೋದ್ಲೇ. ಹಿಂಗೆ ಟೈಮ್ ಪಾಸ್ ಮಾಡು. ಹಿಂಗೆ ಟೈಮ್ ಪಾಸ್ ಮಾಡು. ಹೆಂಗೆ ಟೈಮ್ ಪಾಸ್ ಮಾಡಲಿ? ಆರಾಮಾಗಿದ್ಯಾಪ? ಹಿಂಗೇನು ಹಾಂ, ಸುಸ್ತಿಲ್ಲ ಏನಿಲ್ಲ. ನಮಗೆ ಸುಸ್ತು, ಮನ್ಗಿನೆಲ್ಲ ಹೇಳ್ದಾಕಿತ್ತು ನಾವು. ನಾನು ಆರಾಮಾಗಿದ್ದೀನಿ. ಇವಾಗ ಹೆಂಗೆ ಅನ್ಸ್ತೈತೆ ಗೊತ್ತಾ, ಸುಸ್ತಾಯ್ತಲ್ಲಿ. ಇರ್ಬೇಕು ಕಷ್ಟ ಐತ್ ಕಣೋ, ಸೀರಿಯಸ್ಸಾಗಿ ಇರ್ಬೇಕು ಕಷ್ಟ ಐತ್ಲೋ. ಹೌದಾ? ಕಚ್ಬಿಡ. ನಗು ಬರ್ಲಿಲ್ವಾ? ಯಾವ್ದು ಗುರು ನನ್ನ ದುರದೃಷ್ಟಕ್ಕೆ ಇರುವೆ ಎಲ್ಲ ಐತೆ. ಇರುವೆ ಎಲ್ಲ ಕಚ್ತಾ ಉಂಟು ಮರಯ್ಯ. ಇರುವೆ ಅಂತೂ ಭಾರಿ ಆಗೈತ್ಲೋ, ಇರುವೆ ಅಂತೂ ಭಾರಿ ಆಗೈತೆ. ಮಂಡಿ ಹತ್ರ ಒಂದು ಕಲ್ಲು ಸಿಗಾಕೊಂಬಿಟ್ಟಿರ್ಬೇಕಲ್ಲ, ಎವಿ ಚುಸ್ತಾಯ್ತು ಮಂಡಿ ಹತ್ರ. ಸದ್ಯಕ್ಕೆ ಮಳೆ ನಿಂತೋಯ್ತು, ಅದೇ ಖುಷಿ ನನಗೆ. ನೋಡಿ ಫ್ರೆಂಡ್, 3 ಕಾಲ್ ಆಗೈತೆ ಈಗ ಕರೆಕ್ಟಾಗಿ. ನಾಯಿಗಳ ಜೀವನನೇ ಬೆಸ್ಟ್ ನೋಡಿ, ಸಕ್ಕದಾಗ ಅಡ್ಡಾಡ್ತವೆ. ಅಲ್ಲಿ ಏನು ಸಕ್ಕದಾಗ ಆಡ್ತೈತೆ. ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಅವ್ರಿಗೆ ಗಾಡಿ ಲಟ್ಟಾಡ್ಕೊಂಡಿರ್ತದೆ, ಇಲ್ಲಿ ನೋಡಿದ್ರೆ ಹುಲ್ ಮೇಲೆ ಒದ್ದಾಡ್ತವೆ. ಇದನ್ನು ಕೆಂಪಿರುವೆನ ಏನು? ಬ್ಲ್ಯಾಕ್ ಇರುವೆ. ಕೆಂಪಿರುವೆ ಎಲ್ಲ ಆಗಿದ್ರೆ ಸದ್ಯ ನೀನು ಎದ್ದು ಬತ್ತಿದೆ ನೀನು ಆಟೋಮೆಟಿಕ್ಕಾಗಿ. ಸಂಜೆ ವಿಡಿಯೋ ಕಾಲ್ ಮಾಡ್ತಾನೆ. ಯಾಕೋ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡ್ತಾ ಇದ್ದಲ್ಲೋ. ಬಾತ್ನಾ ಮನೇಲಿ ಊತ ಹಾಕ್ಬಿಟ್ಟಿದೀವಿ ಅಷ್ಟೇ. ಕೊನೆಯಾಗಿ ನೋಡ್ಕೊಂಬಿಡ್ರಿ, ಎಷ್ಟು ಉರ್ಸ್ತಾವ್ರು. ಫೈನಲ್ ಇವತ್ತೇ ಲಾಸ್ಟ್ ಬಾತ್ ಮಕ್ಕ ನೋಡ್ಕೊಂಬಿಡ್ರಿ. ಲೇ ಮಾತಾಡು ಬಾತತ್ರ ಗಡಿ. ಹೆಂಗೆ ನಮ್ಮ ಬಾಸು ಕೊನೆ ಆಸೆ ಅಂತಪ್ಪ ಇದು. ಚಾಲೆಂಜ್ ವಿಡಿಯೋ 1 million ಗ್ಯಾರಂಟಿ ಬಿಡು. ಯಾರೋ ಎಲ್ಲೋ ಮಾಡ್ತಿದ್ದೀರಾ? ಊರಲ್ಲಿ. ಯಾರು ಊರು? ನಮ್ಮೂರು. ಬಾಸು ಕೊನೆ ಆಸೆ ಅಪ್ಪ, ಎಲ್ಲಾರ್ಗು ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತಿದ್ದ, ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಎಲ್ಲರಿಗೂ ಟೈಮ್ ಬರುವುದು, ಆದರೆ ಅಲ್ಲಿಯವರೆಗೆ ಟೈಮ್ಗೆ ಟೈಮ್ ಕೊಡಬೇಕು ಅಲ್ಲ. ಪ್ರಯತ್ನ ನಮ್ಮದು, ಫಲ ಅವನದು. ಹೌದೌದೌದು. ಹಾ ಸರಿ, ಹಾ ಸರಿ ಸರಿ. ಹಲೋ ಮುಖಂಡ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡ್ಬಿಡೋದಿಲ್ಲ. ಹಲೋ ಇಡೀ ಫ್ರೆಂಡ್ ಕಾಂದಾನ್ಗೆ ವಿಡಿಯೋ ಕಾಲ್ ಮಾಡ.
ಇರೋ ನಿಮ್ಮ ಭಾಷಣ ತೋರಿಸ್ತೀನಿ ಲೇ ಅಲ್ಲೋಡ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೋಡ್ತಾ ಇರ್ತಾನೆ. ಏನೋ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮತ್ತೆ ಹುಟ್ಟಿ ಬರಬೇಡ ಅಂತೆ. ಈ ತರದೆಲ್ಲ ಇದಾರೆ ಜನ. ಇನ್ನೊಂದ್ಸೂರು ಗುಂಡಿದ್ದು ಮಾಡ್ಬಿಟ್ಟು ಹ್ಞೂ ಇನ್ನೊಂದ್ಸೂರು ಮಣ್ಣು ಹಾಕ್ಬಿಡೋದ್ ಮೇಲೆ ಲೋ ಮಣ್ಣು ಐತೋ ಹಾಕ್ಬಿಡು ಸುಮ್ನೆ. ಬಿಟ್ರೆ ಸಾಯಿಸ್ಬಿಡ್ತೀರಾ. ಈಗೆಲ್ಲ ಜನ ಓಡಾಡ್ತಾರೋ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಇನ್ನೊಂದು ಕತ್ಲೆ ಜನ ಯಾರು ಓಡಾಡೋಲ್ಲ, ಹಾಕ್ಬಿಟ್ಟು ಬತ್ತಾ ಇರೋದೆ ಸೀದಾ ಗಾಡಿ ತಗೊಂಡು. ಕೀ ನಿನ್ನ ಹತ್ರ ಇದ್ದಿದ್ದಾನೆ ಗಾಡಿದು. ಹೌದೌದು, ನನ್ನ ಹತ್ರನೇ ಐತೆ. ಸೀದಾ ತಗೊಂಡ್ ಬೆಂಗ್ಳೂರ್ ಬಂದ್ಬಿಡ ನನ್ ಮಗ ಅಲ್ಲೇ ರೀ. ನಾನ್ ಆಗಿದ್ರೆ ಏನ್ ಮಾಡ್ತಾ ಇರ್ತಾ ನಿಂತ್ಕೊಂಡು ನೀನ್ ಸುತ್ತ ಹೋಗ್ತಾ ಇದ್ದೆ. ನಾನು ಅದಕ್ಕೆ ನಾನು ಕರ್ಕೊಂಡೇ ಬಂದಿಲ್ಲ ಕಣೋ ನನ್ನ ಮಗನೇ. ಅದಕ್ಕೆ ಇನ್ನ ಕರ್ಲಿಲ್ಲ. ಈಗಲೇ ಆಯ್ತಾ ಇಲ್ಲಲ್ಲೋ ಏನಾಗೋದು ಗೊತ್ತಿಲ್ಲ. ಎಷ್ಟೊಂದು ಚಾಲೆಂಜ್ ತಗೊಂಡಿರೋದು ನೀನು. 24 hours ಅಷ್ಟೇ. ಕತ್ ನೋವಿರಲ್ಲ. ನಿನ್ಗೆ ಟಾಸ್ಕ್ ಕೊಡ್ಲಾ? ಏನು ಟಾಸ್ಕ್ ಕೊಡ್ತಾ ಇದೆಯಾ? ಇಲ್ಲೇ ಲೋ ಈಗಲೇ ಇರುವೆ ಅಷ್ಟೈತೆ. ನೀ ಬಿಸ್ಕೆಟ್ ತಂದಿದ್ಯಾ? ತಿನ್ನೋ, ಹೆಲ್ತಿಯಾಗಿರೋ. ಮನೇಲಿ ಇನ್ನೇ ಇರಬೇಕು ಅಂತೆಲ್ಲ 24 hours. ಏನಿಲ್ಲ, ಕತ್ತಿಂಗ್ ಎತ್ತು ಹಂಗೆ ನೀನು ಹಿಂಗೆ ಅನ್ಕೊಂಡೆ ಬಿಸ್ಕೆಟ್ ತಿನ್ನ. ಏನ ಹಂಗೆ ತಿನ್ಬೇಕು, ಕೈ ಯೂಸ್ ಮಾಡ್ತೀರಾ. ಕೈಯೇ ಯೂಸ್ ಮಾಡೋಕ್ಕಾಗಲ್ಲ ಕಣ ತಿನ್ನಕ್ಕೆ. ಈ ಟಾಸ್ಕು ಮಜಾ ಇರುತ್ತೆ. ಲೋ ಬಿದ್ದರೆ ಇವಾಗ ಬಿಸ್ಕೆಟು ಇರುವೆ ತೊಗೊಂಡೋಗುತ್ತೆ ತಾನೆ, ತಲೆ ಕೆಡಿಸ್ಕೊಬೇಡ. ಇರ್ಬೇಕು ಬೇಕಾದ್ರೆ ಒಂದು ಚಿಕ್ಕ ಪೀಸ್ ಕೊಡ್ತೀನಿ. ಈಗ ಈ ಟಾಸ್ಕ್ ಬೇಕಾ? ಬೇಕು ಈ ಟೈಮಲ್ಲಿ ಟಾಸ್ಕ್ ಬೇಕಾ? ಬೇಕು. ಲವ್ ಯಾರ ನೀವು ಗಿಡಕ್ಕೂ ಬರಲ್ವಲ್ಲ, ವೇಸ್ಟ್ ಆಯ್ತು. ದಿಮ್ಮೆ ಫಸ್ಟ್ ದಿಮ್ಮೆ ಕತ್ತಿಂಗ್ ಮಾಡ. ಮೇಲೆ ಕತ್ತು. ಹಾಂ ತಿನ್ನವ. ಹಾಂ ತಿನ್ನೀಗ. ಹಾಂ ಹಾಕೊಂಡು ಬಿತ್ತು ಬಿಸ್ಕೆಟ್ ಒಂದೇ ಪ್ಯಾಕೆಟ್ ಅಪ್ಪ ತಂದಿರೋದು. ಕತ್ತಲಾಡ್ಸಿ ಕಡೆ ಬೀಳುತ್ತೆ. ಬಿಸ್ಕೆಟ್ ಎತ್ತ ಹೇಳ್ತೀನಿ. ಫಸ್ಟ್ ಒದ್ರು ಆ ಬಿಸ್ಕೆಟ್ ಇರೋ ಪುಡಿ ಎಲ್ಲ ಕಣ್ಣು ಹೋಯ್ತೈತೆ. ಕಣ್ಣು ಹಾಂ ನಾನೇ ತಿಳ್ಕೊಳಪ್ಪ. ನಾವು ಗಣೇಶ ಹಬ್ಬಕ್ಕೆ ನಾವು ಆಡಿಸ್ತಾ ಇದ್ವಿ. ಲೇ ನೀನು ನನ್ನ ಹತ್ರ ಆಡಿಸ್ತಾ ಇದೆಯಲ್ಲ. ಕೊಟ್ಟಿದ್ದ ಐಡಿಯಾ ನೀನಲ್ವಾ, ನಿನಗೆ ಫಸ್ಟ್ ಆಡಿಸ್ಬೇಕಾಗಿತ್ತು. ನಾನು ಗಣೇಶ ಹಬ್ಬ ಕೊಟ್ಟಿದ್ದು. ಹ್ಞೂ ಅದಕ್ಕೆ ಈಗ ಆಡ್ತಾ ಇದ್ದೀವಿ. ಯಪ್ಪ ಕಾಲೆಲ್ಲ ನೋಯ್ತೈತ್ಲು. ಹಾಂ ನಿನಗೆ ಕಾಲು ನೋವಾ? ಇನ್ನೇನೋ ಆಗಲ್ಲ ಹೋಗ. ಒಂದೇ ಒಂದು ಬಿಸ್ಕೆಟ್ ತಿನ್ಬಿಡ ಸಾಕು ನೀನು. ಇಟ್ಕೋ. ಟೈಮ್ ನೋಡ್ಕೊಳ್ರಿ, 6:18 ಆಗೈತೆ. ನಾವು ಈಗ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಕರೆ ಮಾಡುತ್ತಿರುವ ವ್ಯಕ್ತಿಯು ಇದು ತಾನೇ ಇಲ್ಲ. ನೀವು ಪ್ರಸ್ತುತ ಕಾರ್ಯನಿರತ. ಮತ್ತೆ ಮಾಡು. ನೀವು ಡಯಲ್ ಮಾಡಿದ ಇರ್ಬೇಕು ಅನ್ಸುತ್ತೆ. ಸೋಡಿ ಫೋನ್ ಮಾಡ್ತಾನೆ. ಹಲೋ ಪ್ರಜ್ವಲ್ ಅವರಾ? ಹಲೋ ಅಣ್ಣ, ಹ್ಯಾಪಿ ನ್ಯೂ ಇಯರ್. ಯಾರಂತ ಗೊತ್ತಾಗಿಲ್ಲ. ನಮ್ಮನ್ನೇ ಮರ್ತ್ಬಿಟ್ರಾ? ಇಲ್ಲ ನಂಬರ್ ಸೇವ್ ಆಗಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಬಡವ್ರ ಮಕ್ಳನ್ನ ಇಷ್ಟು ಬೇಗ ಮರ್ತ್ಬಿಟ್ರಲ್ಲ ಅಣ್ಣ. ಯಾರು ಗೊತ್ತಾಯ್ತಲ್ಲ. ಹ್ಯಾಪಿ ನ್ಯೂ ಇಯರ್ ಅಣ್ಣ. ನಂಬರ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಸೇಮ್ ಟು ಯು. ಯಾರೇನ್ರ ಗೊತ್ತಾಗ್ತಿಲ್ಲ. ವಾಯ್ಸ್ ಯಾವ್ದ್ರ ಕಂಡಿಡಿಬೇಕು ತಾನೆ? ವಯಸ್ಸಾ ಗೊತ್ತಾಗ್ತಿಲ್ಲ ನಂಗೆ. ಗುರು ಗೊತ್ತಾಯ್ತಲ್ಲ ಗುರು ಯಾರು ಹೇಳಿದ್ರ ಮಾತಾಡೋದು ನಂಗೆ ಗೊತ್ತಾಗ್ತಿಲ್ಲ. ನೆನ್ಪಾಗ್ತಾನಿಲ್ವಲ್ಲ. ಇಷ್ಟು ಬೇಗ ಮರ್ತೋದ್ರೆ ಹೆಂಗಪ್ಪ ನಮ್ಮನ್ನ? ಯಾರು ಗೊತ್ತಾಗ್ತಿಲ್ಲ, ನೆನ್ಪಾಯ್ತಾನಲ್ಲ. ತುದಿಲ್ಲ ಯಾರು ಅಂತ. ತುದಿಲೈತಾ? ಏನಾಯ್ತು ತುದಿಲಿ? ಬರೀ ಇಂಥದೆಯಾ? ತುದಿಲೈತೆ ಅಂದ್ರಲ್ಲ. ಗುರ್ತು ಹಿಡಿತಾ ಇದೀನಿ, ಯಾರು ಅಂತ ಹೆಸರು ಬಾಯಿ ಗೊತ್ತಲ್ಲ. ಹಿಡೀರಿ ನೋಡೋಣ. ಹಿಡಿದ್ರೆ ಇವತ್ತು ನೈಟ್ ಪಾರ್ಟಿ. ಎಣ್ಣೆ ನಿಮ್ಮದು, ಸೈಡ್ಸ್ ನಮ್ಮದು. ಸರಿ ಆಯ್ತು, ಯಾರು ಅಂತ ಗೊತ್ತಾಯ್ತಾ?
ಇಲ್ಲ ಗೊತ್ತಾಗ್ತಿಲ್ವಲ್ಲ ದರ್ಶನ. ಅವ್ರು ಡಿ ಬಾಸ್ ಅವರು. ಏ ಇಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದ, ಕಾಲೇಜ್ ಫ್ರೆಂಡ್. ಯಾವ ಫ್ರೆಂಡ್ ನೀವು ಹೇಳ್ರಿ, ಹೇಳ್ತೀನಿ ಆಯ್ತು. ರೋಡ್ ಸ್ಟೂಡೆಂಟು. ರೋಡ್ ಸ್ಟೂಡೆಂಟ್ ಎಲ್ಲ ಗೊತ್ತಾಯ್ತಲ್ಲ, ಎಲ್ಗುರು ವರ್ಕ್ ಮಾಡ್ಕೋಣ. ಸೈಕಲ್ ಸ್ಟೂಡೆಂಟು. ಇಬ್ರು ಸೈಕಲ್ ಎಕ್ಸ್ಚೇಂಜ್ ಮಾಡ್ಕೋತಿದ್ವಲ್ಲ. ಸೈಕಲ್ ಸ್ಕೂಲ್ ಅಲ್ಲ. ಹಾ ಧನುಷ ಅಲ್ಲ ಅಣ್ಣ. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಯಾರು ಹೇಳ್ತಿದ್ಯಾ? ನಿನಗೆ ಅಣ್ಣ ಹ್ಯಾಪಿ ನ್ಯೂ ಇಯರ್. ಎಷ್ಟೊತ್ತಿ ಹೇಳ್ತೀಯ ಗುರು? ನೀ ಯಾರು ಅಂತ ಹೇಳ್ತು ಇಷ್ಟ ಆಮೇಲೆ ಮಾತಾಡೋದು. ಯಾರು ಗೊತ್ತಾಯ್ತಲ್ಲ, ಹೇಳ್ರಿ ಗುರು. ಅವ್ನು ಗೊತ್ತಾದ್ರೆ ನಾನು ಆರಾಮಾಗಿ ಮಾತಾಡ್ಬೋದು. ನೆನ್ಪೆ ಐತಿಲ್ಲ, ಚೇತನಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ನೇ ಅವ್ರು ಹೆಂಗವ್ರೆ? ಯಾರು ಇಲ್ವಲ್ಲ. ಯಾಕೆ ಲಿಂಕಲ್ಲಿ ಇಲ್ವಾ? ಮಾತಾಡ್ತಿಲ್ಲ. ಅವ್ರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡಿ. ಮಾತಾಡ್ತಿಲ್ಲ ಅಂದ್ರೆ ನೋಡು, ಎಲ್ಲಿಂದ ಹೇಳಿ ನಾನು? ಸಂಸ್ಕೃತ ಎಲ್ಲ ಯೂಸ್ ಮಾಡಬಾರ್ದು, ಸೆನ್ಸರ್ ಆಗತ್ತೆ. ಇನ್ನೇನ್ ಗುರು ಹೇಳ್ತಾ ಇದ್ದೀನಿ ತಾನೆ ನಾನು. ಯಾರು ಅಂತ ಹೇಳಿದ್ರೆ ಆರಾಮಾಗಿ ಮಾತಾಡ್ಬೋದು. ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತು ಮಾಡ್ಕೋಬೇಕಪ್ಪ, ಸಿಗ್ತೀವಿ ಇಲ್ವಾ ಅಂತ. ಎಲ್ಲಿ ಗುರು? ಈಶಾನ ಈಶ್ವರಪ್ಪ ದೇವ್ರು. ದೇವರಲ್ಲ ಗುರು, ನೀನ್ ಯಾರು ಹೇಳ್ಬೋದು ಬಸ್ ಮಾತಾಡೋಣ. ಕೈಲಿ ಆಯ್ತಾ ಇಲ್ಲ ಇಲ್ಲಿ? ಹೆಸರು ಬಾಯಿ ಗೊತ್ತಲ್ಲ, ಗೊತ್ತಾಯ್ತೈತ್ ನನ್ಗೆ. ನನಗಿಲ್ಲ ಆಯ್ತಾ ಇಲ್ಲ, ಗುಂಡಿ ಹೊಡೆ ಇದ್ದೀನಿ. ನಾನು ಹೆಂಗೆ ಹೇಳಲಿ, ನೀವೇ ಕಂಡುಹಿಡಿಬೇಕು. ಎಲ್ಲಿಗೆ? ಗುಂಡಿ ಒಳಗಡೆ ಇದ್ದೀನಿ. ಮಕ ಮಾತ್ರ ಈಚೆ ಐತೆ. ಮಕ ಮಾತ್ರ ಈಚೆ ಐತೆ. ಇನ್ನೆಲ್ಲ ಕೆಳಗಡೆ ಐತಾ? ಯಾಕೆ ನಂಬಲ್ವಾ? ಕಚ್ಚಲ್ವ ಏನೋ ಒಳಗಡೆ? ಕಚ್ತದೆ, ಏನ್ ಮಾಡದ? ಕಚ್ಚಿಸ್ಕೊಂಡ್ರೆ ನನ್ ಕೇಳುವ. ಇವಾಗ ಕಚ್ತದೆ, ಇವಾಗ ಅದು ಕಚ್ತದೆ, ಏನ್ ಮಾಡೋದು ಹೇಳಿ? ಇವಾಗ ನನಗೆ ನನಗೂ ತಲೆ ನೋಯ್ತೈತೆ, ಕತ್ ನೋಯ್ತೈತೆ, ಬೆನ್ನು ನೋಯ್ತದೆ. ಇವಾಗ ಅಲ್ಲಿ ಕಚ್ತದೆ, ಏನ್ ಮಾಡೋದು ಹೇಳಿ? ಕಚ್ಚಿಸ್ಕೊಳ ಅಂತ ಹೇಳಿದ್ರೆ ದೇವರನ್ನೇ ಟ್ರಿಗರ್ ಮಾಡ್ತಾ ಇದ್ದೆ. ಯಾರು ಅಂತ ಹೇಳು, ಆರಾಮಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದೀನಿ. ಸೈಕಲ್ ಅಂತ ಮತ್ತೆ ಅವತ್ತು ಕೊಟ್ಟಿದ್ರಲ್ಲ ಮತ್ತೆ ಸೈಕಲ್ಲು, ನಾನು ನಿನಗೆ ಕೊಟ್ಟಿದ್ದೆ, ನೀನು ಅಮ್ಮ ಕೊಟ್ಟಿದ್ರಿ. ಎಂತದಿಲ್ಲ, ಸುಮ್ಮನೆ ತಗೊಂಡಿಂತಾರ. ನನಗೆ ಯಾರು ಅಂತ ಹೇಳಿದ್ರೆ ಸಂಸ್ಕೃತ ಎಲ್ಲ ಯೂಸ್ ಮಾಡಬಾರ್ದು, ಸೆನ್ಸರ್ ಆಯ್ತದೆ ಇಲ್ಲಿ. ಮತ್ತೆ ಹೇಳ್ರೆ ಕರೆಕ್ಟ್ ಆಗಿ ಮಾತಾಡಿದ್ರೆ ಮಾತಾಡ್ತೀನಿ ನಾನು. ಮೊದ್ಲೇ ತಲೆ ನೋಯ್ತೈತೆ ನಂಗೆ. ನನಗೂ ನೋಯ್ತಾ ಇದೆ ತಲೆ ಇಲ್ಲಿ. ಆಯ್ತಾ ಇಲ್ಲ? ಡಚ್ಚು ಯಾವ್ದಚ್ಚು? ಟ್ರೂ ಕಲರ್ ಅಲ್ಲ ಇರೋದು. ಟ್ರೂ ಕಲರ್ ದಚ್ಚು ಅಂತ ಇದ್ರೆ ಹೆಸರು ಹೇಳ್ಬೋದು, ಕನ್ನಡಿ ಆಯ್ತು. ದಚ್ಚು ಅನ್ನೋರು ಎಷ್ಟೊಂದು ಜನ ಹಿಡ್ಕೋತಾರೆ. ಯಾವ ನಮ್ ಪಕ್ಕದಲ್ಲಿ ತಲೆಂತಾರ ದೇವರಾಣೆ ಬಾಯಿ ಬಂದಂಗೆ ಮಾತಾಡೋದು. ಇವಾಗ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಸರಿ ಹೋಯ್ತು. ಪಕ್ಕದಲ್ಲಿ ನೀವು ಗೊತ್ತಾದ್ರೆ ಗುರು ತಾಯಿನಾಗು ಇವಾಗ ಬಾಯಿ ಬಿಟ್ಟೆ ಅನ್ಕೊಳ್ರಿ. ಅವಾಗ್ಲಿಂದ ಆರಾಮಾಗ ಮಾತಾಡ್ತಾ ಇದೀನಿ. ಸುಮ್ನೆ ಸಿಕ್ಕಾಗ್ತದ ನಮ್ಗೆ. ನಗೋದಲ್ಲ ಗುರು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ತಾನೇ ಹೇಳ್ತಾ ಇರೋದು, ನಾವು ಭಾಷಾ ಅಭಿಮಾನಿಗಳೇ. ನಾವು ಅವ್ರ ಅಭಿಮಾನಿಗಳೇ. ಈಗ್ಲಾದ್ರೂ ಅರ್ಥ ಆಯ್ತಾ? ಜಾಸ್ತಿ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇದೀನಿ. ಇಷ್ಟು ಮಾತಾಡೋಣ. ಯಾವ ನಮ್ ಪಕ್ಕದಲ್ಲಿ ಮಾತಾಡ್ತಾರದು? ಅವ್ರು ಈಸ್ಕೊಳಲ್ವಂತೆ, ನೀವು ಕಂಡಿಡಿಯೋ ತನಕ ಅವ್ರು ಈಸ್ಕೊಳಲ್ವಂತೆ. ಅದೇ ಟಾಸ್ಕ್ ನಂಗೆ ಇವಾಗ. ಟಾಸ್ಕ್ ನಂದ್ರೆ ಊರ್ ಬಾಗ್ಲಾಗೈತಲ್ಲ, ಸುಮ್ಮನೆ ಸಲ್ಲೆ ಮಾಡ್ಕೊಂತ ಹೇಳ್ತಾ ಇದ್ದೀನಿ. ನಿಮಿಷ ಇರೋ, ಹಂಗೆ ಇರೋ. ನಿಮಿಷ ಐದು ಆರಾಮಿನ. ಓ, ಮನೆಯಿಂದ ಈಚೆ ಬಂದ? ಏನ್ ಮಾತಾಡಿವ? ಯಾರು ನೀನು? ಮನೇಲಿ ಮಾತಾಡಕ್ಕಾಗಲ್ಲ ಅಂತ ಮನೆಯಿಂದ ಈಚೆ ಬಂದ್ರ? ಬಾಯ್ ಬಿಟ್ರೆ ಮನೇಲಿ ಟೆನ್ಷನ್ ಆಯ್ತಾರ. ಆಮೇಲೆ ಏನ್ ಮಾಡ್ತಾವ ಕರಿತೈತೆ ಅಂದ. ಗೊತ್ತಾಗಿಲ್ವಾ ಇನ್ನ? ಯಾರಿ ಎಲ್ಲವ್ರ ಗೊತ್ತಾಗಿದ್ರೆ ಹೇಳ್ತಿರ್ಲಿಲ್ವಾ? ಕೇಳಿದ್ನೆ ಕೇಳ್ತಾ ಇದ್ರೆ ಅಲ್ಲಿ ಸಿಕ್ಕಾವ್ರಿ ಅಲ್ವಾ ನಮ್ಗೆ ಅವಾಗಿಂದ. ಏನೋ ದೇವ್ರೇನೇ ಇವರು ನಮ್ಮ ಇಷ್ಟೊಂದಂಗ ಬೇಕೇನೋ ವಾಯ್ಸ್ ಕಂಡಿಡಿಯಕ್ಕೆ? ಮಲಗ ಅವಾಗ ತಾನೇ ಫೋನ್ ನೋಡ್ತೀನಿ, ಮಿಸ್ ಕಾಲ್ ಬಂದಿತ್ತು. ಎದ್ರೆ ನೀನ್ ಮಾಡಿದ್ರೆ ತಲೆ ಇನ್ನೊಬ್ರು ಯಾರೋ ಗೊತ್ತಾಗಿಲ್ವಾ? ಕಾಲ್ ಮಾಡೋದು ನೀನು. ಏನ
ಸುಮ್ಮನೆ ರೋಲ್ ಮಾಡೋದು. ರೋಲ್ ಮಾಡಲ್ಲಪ್ಪ, ನಿಂದ ಕಂಟೆಂಟ್ ಸಿಕ್ತು ಅಷ್ಟೇ. ನೋಡ್ದ ನೀನು? ನಾನು ಪ್ರ್ಯಾಂಕ್ ಮಾಡ್ಬೇಕಲ್ಲ ಯಾರಿಗಾರು. ನನ್ನ ಅವಸ್ಥೆ ನೋಡಿದ್ಯಾ ನೀನು? ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ಇರೋ ನಿಜ ಹೇಳ್ದಂಗೆ ಮಾಡ್ತಾ ಇದ್ದಲ್ಲ ನೀನು. ನಾನೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾನೆ ಅನ್ಕೊಂಡೆ. ಅಷ್ಟೇ, ಕೊನೆಯಾಗಿ ನೋಡಿ ನಮಸ್ಕಾರ ಮಾಡ್ಕೊಂಬಿಡು ಅವನ್ನ. ಕೆಳಗಡೆ ಮುಳ ಮುಳ ಅಂತ ನಿಜ ಕಚ್ತದಪ್ಪ. ಇದ್ಯಾವುದೋ ಇರುವೆ ಬೇರೆ ಐತೆ, ಕಚ್ತಾದೆ. ಟೈಮ್ ನೋಡ್ಕೊಳ್ರಿ ಫ್ರೆಂಡ್ಸ್. ಕಂದೈತಾ? ಕಂದೈತೆ. ತಲೆ ಬೇರೆ ಏನೇನೈತೈತ್ಲೋ. ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗೋದು ಹಿಂಗೋ. ಹೋಗಿ ಅವನಿಗೆ ಫೋನು ಮಾಡಿದೀಯಾ ಅಲ್ಲ ನೀನು? ಹಲೋ, ಎಲ್ಲ ನಮಸ್ಕಾರ ಮಾಡ್ಕೊಂಬಿಡ್ರಿ ಅಷ್ಟೇ. ನಮ್ಮನ್ನು ತಾಕದ ಈಗ ಅಲ್ಲಾಡ್ತಾನೆ ನೋಡ್ರಿ ಹೆಂಗೆ. ಅಷ್ಟೇ ಪ್ರದಿ, ಇವತ್ತೇ ನೋಡ್ಕೊಂಬಿಡು. ಇನ್ನೊಂದು ಸ್ವಲ್ಪ ಹೊತ್ತು ಫುಲ್ ಮಣ್ಣಾಕ್ಬಿಟ್ಟು ಬರ್ತಾ ಇರೋದೆ ಬೆಂಗಳೂರಿಗೆ. ಹೇಳಕ್ಕಾಯ್ತಲ್ಲ ಬಿಡಕ್ಕಾಯ್ತಲ್ಲ. ಬಾ ಒಂಚೂರು ಹೇಳ್ತೀನಿ ಹಂಗೆ. ಇಲ್ಲ, ಅದಕ್ಕೆ ಡೈಪರ್ ಹಾಕಿದೀನೋ ಮುಂಚೆನೆ. ಬೇ ಮುಚ್ಚ ಸಾಕಿಲ್ಲೇ. ಎಷ್ಟು ಉರ್ಸ್ತಾವ್ರೋ. ಡೈಪರ್ ಹಾಕಿ ಇಲ್ತಿದ್ದು ಹಿಂಗೆ ಕೆಳಗೆ. ನನ್ನ ಮಗನೇ, ನಿನಗೆ ಅಲ್ಲಿ ಆಟ, ನನಗಿಲ್ಲಿ ಸಂಕಟ. ಕಾಲೆಲ್ಲ ನೋಯ್ತಾ ಅದಲ್ಲಿ. ನೋಡ್ಕೊಂಬಿಡಪ್ಪ ಬಾಸ್ನ. ಯಾಕಪ್ಪ ನಿಂಗಿದು ಹೊರಗಡೆ ಏನ್ ಅನ್ಸ್ತೈತಿ ನಿಂಗೆ? ಏನೇನೋ ಅನ್ನಿಸ್ತದ, ಹೇಳ್ಕೊಳಕೈತಲ್ಲ. ಪ್ಯಾಂಟ್ ಹಾಕಿದ್ಯಾ ಏನೋ? ಏನ್ ಹಾಕಿಲ್ಲ, ಬರೀ ಡೈಪರ್ ಹಾಕಿ ಇಲ್ತಿಯೋದಷ್ಟೇ. ಹೆಂಗೋ ಅವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಟೈಮ್ ಪಾಸ್ ಬೇಗ ಆಗುತ್ತೆ. ಆದರೆ ಹೆವಿ ನೋಯ್ತಾ ಐತಿ. ಅಂದಂಗೆ ಬಾಸು, ನಮ್ಮ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾರೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟರು ಆ್ಯಂಡ್ ಬೆಳಗ್ಗೆಯಿಂದ ನೈಟ್ ತನಕ ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿದ ಆ ಒಂದು ಫ್ರೆಂಡ್ಗೆ. ಸದ್ಯ ನಮ್ಮ ಪುಣ್ಯಕ್ಕೆ ಮಳೆ ಬರಲಿಲ್ಲ. ಮಳೆ ಬಂದಿದ್ರೆ ಎಷ್ಟೊತ್ತಿರೋಕ್ಕೂ ಹೋಯ್ತಾ ಇರಲಿಲ್ಲ. ಏನೈತೆ ಅಂತನೂ ಗೊತ್ತಾಯ್ತಾ ಇಲ್ಲ ಕತ್ಲಲ್ಲಿ. ಕತ್ತಲಲ್ಲಿ ಹ್ಞೂ, ಏನೈತೆ ಅಂತನೂ ಗೊತ್ತಾಯ್ತು. ಲೋ ಹಿಂದೆ ನೋಡು. ಹಿಂದೆ ಏನಿಲ್ಲ ಕಾಣಲೆ, ಬಂದರೆ ಏನು ಮಾಡಲ್ಲ. ಅದು ಸೌಂಡ್ ಮಾಡ್ಕೊಂಡೆ ತಾನೇ ಬರುತ್ತೆ ಬಂದರೆ. ಸುಮ್ಮನೆ ಒಂದು ಬೈಟ್ ಹಾಕ್ಬಿಟ್ಟು ಹೋಯ್ತದೆ. ಬೈಟು. ಯಾಕೆ ಕೇಳ, ಸ್ನೇಕ್ ಬೈಟ್ ಅನ್ನಷ್ಟೇ. ಓ, ಲವ್ ಬೈಟ್ಸ್ ಅಂತೀರಾ ಹುಡುಗಿರೆಲ್ಲ ಕಿಸ್ಕೊಟ್ರೆ? ಇಲ್ಲೇ ಒಂದಿಲ್ಲಿ ಸ್ನೇಕ್ ಬೈಟ್ ಅಂತ. ಇಲ್ಲಿ ಏನೋ ಸಂಕಟ ಅಂದರೆ ಇವಂದು ಒಂಥರ. ಹಲೋ, ಹೇಳೋ ತೊಡಿ. ಅಲ್ಲಿರೋರೊಬ್ರು ಬಂದು ಸೈಕ್ ಮಾಡಿದ್ರು. ಲೈಕ್ ಯಾವ ಥರ ಸೈಕ್ ಮಾಡಿಬಿಟ್ರು ಅಂದರೆ, ಬದುಕಿದ್ದಾಗಲೇ ಹಿಂಗೆಲ್ಲ ಮಣ್ಣಲ್ಲಿ ಊದ್ಕೊಂಡಿರಬಾರ್ದಪ್ಪ, ಎದ್ಬಾ ಅಂತ ನನಗೆ ರೇಗ್ತವ್ರೆ. 5 ರೂಪಾಯಿಲೆ ಯಾಕೆ ಎಲ್ಲ ಗುಂಡಿ ಎಲ್ಲ ಕಿತ್ತೆಲ್ಲ ಸುಮ್ಮನೆ ಇದು ಮಾಡಿರ, ಜಮೀನೆಲ್ಲ ನಾಳೆ ಮಾಡ್ತಾ ಇದ್ದೀರಿ. ವಿಡಿಯೋ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡ್ಬಿಡೋದಪ್ಪ ಇದೆಲ್ಲ. ಸೊ ಅವ್ರಿಗೆ ನಾನು ಬಿಡ್ಸ್ ಹೇಳ್ತಾ ಇದ್ದೀವಿ, ನಮ್ಮ ಜಾಗನೇ, ನಾವು ಬೆಂಗಳೂರಿಂದ ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೋಸ್ಕರನೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ. ಆದರೂ ಅವರು ಬಿಡಲಿಲ್ಲ. ಈ ಥರ ಊರಿನ ಕಡೆ ನೈಟ್ ಹೊತ್ತು ಹಿಂಗೆಲ್ಲ ಇರಬಾರ್ದಪ್ಪ, ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ, ಅವೆಲ್ಲ ಇರುತ್ತೆ, ಎದ್ಬಾ ಅಂತ ಬೈದು ಎಬ್ಬರಿಸೇ ಬಿಡೋದ ನನ್ನ. ಬಸ್ಸು ನಾನು ಇನ್ನೂ ಸ್ವಲ್ಪ ಹೊತ್ತು ಇರ್ತಿದೆ ಅನಿಸುತ್ತೆ. ಬಟ್ ಅವರು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರಲ್ಲ, ಅದು ಭಯ ಆಗಲಿಲ್ಲ ನನಗೆ. ಅವುಗಳು ಬರುತ್ತೆ ಅಂದ್ರಲ್ಲ, ಅದು ತುಂಬಾ ಭಯ ಆಗೋಯ್ತು. ಅದಕ್ಕೆ ನಾನು ಎದ್ಬಿಟ್ಟೆ ನಾನು ಭಯದಿಂದ. ಆ್ಯಂಡ್ ಅವರೇ ನಮಗೆ ಹೆಲ್ಪ್ ಮಾಡಿದ್ರು ಮಣ್ಣ ಆಚೆ ತೆಗಿಯೋಕ್ಕೆ. ನಿಜವಾಗ್ಲೂ ನಮ್ಮ ಫ್ರೆಂಡ್ ಒಬ್ಬನ ಕೈಲೇ ಆಗ್ತಾ ಇರಲಿಲ್ಲ ಮಣ್ಣ ಆಚೆ ತೆಗಿಯೋಕ್ಕೆ. ಅವ್ನು ಮಣ್ಣು ತುಂಬೋಕೆ ತುಂಬ ಟೈಮ್ ತೊಗೊಂಡಿದ್ದ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನನಗೆ ಹೆಲ್ಪ್ ಮಾಡಿದ್ದಕ್ಕೆ. ಬಸ್ಸು ನಾನು ಆಲ್ಮೋಸ್ಟ್ ಒಂದು 9 ಅವರ್ ಇದ್ದೆ ಆ ಗುಂಡಿಲಿ. ಬಟ್ ಇನ್ನೂ ಇರ್ಬೋದಿತ್ತೇನೋ. ಬಟ್ ಅವ್ರು ನಿಜವಾಗ್ಲೂ ನನ್ನ ಬಿಡಲಿಲ್ಲ ಎದಳೋ ತನಕ. ಸೊ ಈ ಚಾಲೆಂಜ್ನ ಇಲ್ಲಿಗೆ ಮುಗಿಸ್ಬೇಕಾಗಿ ಬಂತು. ಕೈಯೆಲ್ಲ ಮಾರ್ಕೆಲ್ಲ ಆಗ್ಬಿಡೈತೆ. 2 ಅವರ್ ಬೇಕು ನೀನು ನಾರ್ಮಲ್ ಹ್ಯಾಂಡ್ ಬರೋ ಥರ. ಬರೇ ಬಂದಂಗೆ ಆಗ್ಬಿಡೈದಪ್ಪ, ಕಾಲ ಫುಲ್ ಜುಮ್ ಹಿಡಿದು ಬಿಡೈತೆ. ಹಂಗಂದ್ರೆ ಬರದ ಬಾಸು, ನೆಕ್ಸ್ಟ್ ಒಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಕೀಪ್ ಸ್ಮೈಲಿಂಗ್.